ನಮಸ್ಕಾರ. ಅಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈಗ ವಾರ್ತೆಗಳ ವಿವರ. ಉಳ್ಳಾಲ ಮೊಗವೀರ ಪಟ್ಟಣದ ಶ್ರೀ ವಿಠೋಬಾ ರುಕುಮಾಯಿ ಬಂಜರ ಮಂದಿರ ಮತ್ತು ಉಳ್ಳಾಲ ಮೊಗವೀರ ಸಂಘದ ಆಶ್ರಯದಲ್ಲಿ 91ನೇ ವರ್ಷದ ಸಮುದ್ರ ಪೂಜೆ ಸೋಮವಾರ ಮೊಗವೀರ ಪಟ್ಟಣದ ಸಮುದ್ರ ತೀರದಲ್ಲಿ ಸಂಪನ್ನಗೊಂಡಿತು. ದೇವರಿಗೆ ಹಾಲನ್ನಿಟ್ಟು ಪೂಜೆಯೊಂದಿಗೆ ಸಂಜೆ ಭಜನೆ ಮಂಗಲೋತ್ಸವದ ಬಳಿಕ ಹಾಲು ಫಲವಸ್ತುಗಳೊಂದಿಗೆ ಭಜನೆಯೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ಬಂದರು. ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ತೆರಳಿ ಅಲ್ಲಿಂದ ಚೆನ್ನಮರಕಾಲ ರಸ್ತೆಯ ಮೂಲಕ ಸಮುದ್ರ ಕಿನಾರೆಯಲ್ಲಿ ಸಮುದ್ರ ಪೂಜೆ ನೆರವೇರಿಸಲಾಯಿತು. ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಕಾರ್ಯದರ್ಶಿ ದಯಾನಂದ್ ಬಗ್ಗೇರ, ಮಾಜಿ ಅಧ್ಯಕ್ಷರಾದ ಸದಾನಂದ ಬಗ್ಗೇರ, ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಮಧ್ಯಸ್ಥರು, ಅರ್ಚಕರು, ಗುರಿಕಾರ ವೃಂದ, ವಿಠೋಬಾ ರುಕ್ಮಾಯಿ ಭಜನಾ ಮಂದಿರದ ಅರ್ಚಕರಾದ ಯಾದವ್ ಬಂಗೇರ, ತಾರನಾಥ್ ಸುವರ್ಣ, ಪ್ರಶಾಂತ್ ಪಿ ಉಳ್ಳಾಲ, ಕಾರ್ಯದರ್ಶಿ ಸುಧೀರ್ ಬಂಗೇರ, ಕೋಶಾಧಿಕಾರಿ ವಿನೋದ್ ಬಂಗೇರ, ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರಾದ ಮಧು ಅಮೀನ್ ಭಾಗವಹಿಸಿದ್ದರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ನೀಡಿರುವ ಅನುಮತಿಯನ್ನು ಖಂಡಿಸಿ ಕಾಂಗ್ರೆಸ್ ವತಿಯಿಂದ ಲಾಲ್ಬಾಗ್ನಲ್ಲಿ ಮಹಾನಗರ ಪಾಲಿಕೆ ಎದುರು ಸೋಮವಾರ ಪ್ರತಿಭಟನೆ ನಡೆಸಲಾಯಿತು. ಮಂಗಳೂರಿನಲ್ಲಿ ನಡೆದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತ್ತು. ಮಹಿಳೆಯರು ಗಾಯಗೊಂಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮಾತನಾಡಿ, ಸಿದ್ದರಾಮಯ್ಯ ಯಾವುದೇ ಕಪ್ಪುಚಿಕೆ ಇಲ್ಲದ ವ್ಯಕ್ತಿ. ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಿ ಅಧಿಕಾರಕ್ಕೆ ಇರುವ ಬಿಜೆಪಿಯ ಕನಸು ಈಡೇರುವುದಿಲ್ಲ. ಒಂದು ವೇಳೆ ರಾಜ್ಯಪಾಲರನ್ನು ರಾಷ್ಟ್ರಪತಿಯವರು ಹಿಂದಕ್ಕೆ ಕರೆಸಿಕೊಳ್ಳದಿದ್ದರೆ ಬಾಂಗ್ಲಾದೇಶದ ಪ್ರಧಾನಿಗೆ ಬಂದ ಪರಿಸ್ಥಿತಿ ರಾಜ್ಯಪಾಲರ ಕಚೇರಿಗೂ ಬರಲಿದೆ. ಅವರ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಸಿದರು. ಈಗಾಗಲೇ ತೊಳಲಿ ಕೈಕಂಬ ದ್ವಾರದಿಂದ ಪ್ರಾರಂಭ ಪಡೆದು
ಸಿಐಡಿ ಮಿನಿ ವಿಧಾನಸೌಧದವರೆಗೆ ಅನ್ಯಾಯವನ್ನು ಖಂಡಿಸಿ ಬೃಹತ್ ಪಾದಯಾತ್ರೆ ನಿಮ್ಮ ಕಣ್ಣ ಮುಂದೆ ಸಾಗಿ ಬರುತ್ತಿದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರ ಸಿದ್ದರಾಮಯ್ಯನವರಂತೆ ಸತ್ಯದಲ್ಲಿ ನಡೆದ ಬಂಟ್ವಾಳದ ಅಪ್ರತಿಮ ಶಕ್ತಿ ಶ್ರೀ ಬಿ ರಮನಾಥ್ ರೈಯವರ ಸಾರಥ್ಯದಲ್ಲಿ ಬೃಹತ್ ಪ್ರತಿಭಟನೆ ಜರುಗಲಿಕ್ಕಿದೆ. ಕುಮಾರಸ್ವಾಮಿಗೆ ಧಿಕ್ಕಾರ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ ಧಿಕ್ಕಾರ, ಬಿಜೆಪಿ ಪಕ್ಷಕ್ಕೆ, ಬಿಜೆಪಿ ಪಕ್ಷಕ್ಕೆ, ಹೋಗಿ ಬಿಜೆಪಿ ಪಕ್ಷಕ್ಕೆ, ಅವರ ಪಾಲುದಾರ ಜೆಡಿಎಸ್ಗೆ, ಅವರ ಪಾಲುದಾರ ಜೆಡಿಎಸ್ಗೆ. ಅವರು ಹಿಂದೆ ಹೋಗ್ಬೇಕು, ಇನ್ನೊಂದು ಎರಡು ಮಾಡಬೇಕು. ಒಂದು ವೇಳೆ ಅವರು ಹಿಂದಕ್ಕೆ ಕರೆಸದೇ ಇದ್ರೆ, ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಹಿಂದಕ್ಕೆ ಕರೆಸದೇ ಇದ್ರೆ, ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರಿ ಓಡಿ ಹೋದ್ರಲ್ಲ, ಅದೇ ಪರಿಸ್ಥಿತಿ ಗವರ್ನರ್ ಆಫೀಸಿಗೆ ಬರ್ತದೆ ಅಂತ ಹೇಳುವುದನ್ನ ಹೇಳಲಿಕ್ಕೆ ಬಯಸ್ತೇವೆ. ನಮ್ಮ ಮುಂದಿನ ಹೋರಾಟ ಚಲೋ ಗವರ್ನರ್ ಆಫೀಸ್, ಮುಂದಿನ ಹೋರಾಟ ಏನು ಗವರ್ನರ್ ಆಫೀಸ್ ಚಲೋ, ಮುಂದಿನ ಹೋರಾಟ ಗವರ್ನರ್ ಆಫೀಸ್ ಚಲೋ. ನಾಯಕರ ಭಾಷಣ ಮುಗಿಯುತ್ತಿದ್ದಂತೆ ಕೆಲವು ಕಾರ್ಯಕರ್ತರು ಪೊಲೀಸರ ಸಮ್ಮುಖದಲ್ಲೇ ರಸ್ತೆಯಲ್ಲಿ ಪೆಟ್ರೋಲ್ ಸುರಿದು ಟೈರ್ಗಳಿಗೆ ಬೆಂಕಿ ಹಚ್ಚಿದ್ರು. ಪೊಲೀಸರು ಕೂಡಲೇ ಬೆಂಕಿ ನಂದಿಸಿದ್ರು. ಕೆಲವರು ರಸ್ತೆಯಲ್ಲೇ ಕುಳಿತು ರಸ್ತೆ ತಡೆ ನಡೆಸಿದ್ರು. ಇದೇ ವೇಳೆ ಕೆಲವರು ಬಸ್ಸಿಗೆ ಕಲ್ಲೆಸೆದ ಪರಿಣಾಮ ಓರ್ವ ಮಹಿಳಾ ಪ್ರಯಾಣಿಕರು ಗಾಯಗೊಂಡರು. ಬಸ್ಸಿನಲ್ಲಿ ಸುಮಾರು 10 ರಿಂದ 15 ಮಂದಿ ಪ್ರಯಾಣಿಕರಿದ್ದರು. ಗಾಯಗೊಂಡ ಮಹಿಳೆಯನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಇತ್ತ ಬಸ್ಸು ಚಾಲಕ ನಿರ್ವಾಹಕರು ಪ್ರತಿಭಟನಾಕಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮುಖಂಡರು ಅವರನ್ನು ಸಮಾಧಾನಪಡಿಸಲು ಯತ್ನಿಸಿದರೂ ಪ್ರಯೋಜನವಾಗಲೇ ಇಲ್ಲ. ಪರಿಶುದ್ಧರಾಗಿ ರಾಜಕೀಯ ನಡೆಸಿದ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರ ದ್ವೇಷ ರಾಜಕಾರಣವೇ. ಬಿಜೆಪಿಗೆ
ಜೀವನ ನಡೆಸಿದ ಸಿದ್ದರಾಮಯ್ಯನವರ ವಿರುದ್ಧ ಕಪೋಲ ಕಲ್ಪಿತ ಕಥೆಗಳ ಎಳೆಯಲು ಕಾರಣವೇನು? ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಎಂಬುದನ್ನು ಯಾವುದಾದರೂ ತನಿಖಾ ಸಂಸ್ಥೆ ವರದಿ ನೀಡಿದೆಯೇ? ರಾಜ್ಯಪಾಲರು ಹಾಗೂ ಪ್ರತಿಪಕ್ಷಗಳು ಡಂಗುರ ಸಾರಿ ಗೊಂದಲ ಸೃಷ್ಟಿಸುವುದು ಯಾತಕ್ಕಾಗಿ? ಇಲ್ಲದ ಮಂತ್ರ, ಶೋಷವೇ ತುಂಬಿದ ಶಾಂತಿ ಮಂತ್ರ, ಸುರಿವ ಬೆಂಕಿ. ಒಂದೆಡೆ ರಸ್ತೆ ತಡೆ ನಡೆಯುತ್ತಿದ್ದರೆ ರಸ್ತೆಯ ಇನ್ನೊಂದು ಭಾಗದಲ್ಲಿ ವಾಹನಗಳು ಸಂಚರಿಸುತ್ತಿದ್ದವು. ಸ್ಟೇಟ್ ಬ್ಯಾಂಕ್ನಿಂದ ಜೋಕಟ್ಟೆ ಕಡೆಗೆ ಹೋಗುತ್ತಿದ್ದ ಖಾಸಗಿ ಸಿಟಿ ಬಸ್ಸನ್ನು ತಡೆದು ನಿಲ್ಲಿಸಲಾಯಿತು. ಈ ವೇಳೆ ಓರ್ವ ಬಸ್ಸಿನ ಎದುರು ನಿಂತು ಎದುರಿನ ಗಾಜಿಗೆ ಕಲ್ಲೆಸೆದಿದ್ದು ಪೊಲೀಸರು ಆತನನ್ನು ಎಳೆದೊಯ್ದರು. ಆದರೆ ಆತನನ್ನು ಪೊಲೀಸ್ ವಾಹನಕ್ಕೆ ಹತ್ತಿಸದಂತೆ ಇತರ ಪ್ರತಿಭಟನಾಕಾರರು ಅಡ್ಡಿಪಡಿಸಿದರು. ಈ ಘಟನೆ ವಿಡಿಯೋ ವೈರಲ್ ಆಗಿತ್ತು. ಬಸ್ಸಿಗೆ ಕಲ್ಲೆಸೆದ ಪ್ರಕರಣಕ್ಕೆ ಸಂಬಂಧಿಸಿ ಶಾಹುಲ್ ಹಮೀದ್, ಅನ್ವರ್ ಮತ್ತು ಕಿಶೋರ್ ಶೆಟ್ಟಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಕೃತ್ಯದಲ್ಲಿ 10 ರಿಂದ 15 ಮಂದಿ ಪಾಲ್ಗೊಂಡಿದ್ದು, ಉಳಿದವರನ್ನು ಪತ್ತೆ ಹಚ್ಚುವ ಪ್ರಕ್ರಿಯೆ ನಡೆದಿದೆ. ಗಾಯಗೊಂಡಿರುವ ಮಹಿಳೆ ಚಿಕಿತ್ಸೆ ಪಡೆದು ಮನೆಗೆ ತೆರಳಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ತಿಳಿಸುತ್ತಾರೆ. ಪ್ರತಿಭಟನೆ ವೇಳೆ ಬಸ್ಸು ಮೇಲೆ ದಾಳಿ ನಡೆಸಿ ಗಾಜುಗಳನ್ನು ಪುಡಿ ಮಾಡಲಾಗಿದೆ. ಕಾಲಿನಿಂದ ಬಸ್ಸಿನ ಮೇಲೆ ತುಳಿದು ಅಮಾನವೀಯವಾಗಿ ವರ್ತಿಸಲಾಗಿದೆ. ಸಾರ್ವಜನಿಕ ಸ್ವತ್ತು ಹಾನಿ ಮಾಡಿದ ಆರೋಪಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ದಕ್ಷಿಣ ಕನ್ನಡ ಬಸ್ಸು ಮಾಲಕರ ಸಂಘದ ಅಧ್ಯಕ್ಷರಾದ ಅಜೀಜ್ ಪರ್ತಿಪಾಡಿ ಮತ್ತು ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಪಿಲಾರ್ ಆಗ್ರಹಿಸಿದ್ದಾರೆ. ಬಸ್ಸಿಗೆ ಕಲ್ಲು ತೂರಾಟ ನಡೆಸಿ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡಿದ ಘಟನೆಯನ್ನು ಪೊಲೀಸರು ಸಣ್ಣ ಪ್ರಕರಣವೆಂದು ಪರಿಗಣಿಸಿ ಆರೋಪಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಎಂದು ಬಿಜೆಪಿ ದೂರಿದೆ. ಸಿದ್ದರಾಮಯ್ಯ ಅವರಿಂದ ಸಿಕ್ಕ ವಿಧಾನ ಪರಿಷತ್ ಸದಸ್ಯ ಸ್ಥಾನದ ಋಣ ತೀರಿಸಲು ರಾಜ್ಯದಲ್ಲಿ ದಂಗೆ ಎಬ್ಬಿಸುವ ಮಾತುಗಳನ್ನು ಐವಾನ್ ಆಡಿದ್ದಾರೆ ಎಂದು ಡಾಕ್ಟರ್ ಭರತ್ ಶೆಟ್ಟಿ ಹೇಳಿದರು. ಪ್ರತಿಭಟನೆ ವೇಳೆ ಕೆಲವರು ಬಸ್ಸುಗಳಿಗೆ ಕಲ್ಲೆಸೆದಿರುವುದು ಅಕ್ಷಮ್ಯ. ಮಹಿಳೆಯೊಬ್ಬರು ಗಾಯಗೊಂಡಿದ್ದು ಅವರ ಆಸ್ಪತ್ರೆಯಿಂದ ಬಿಡುಗಡೆಯಾಗುವ ಮುನ್ನವೇ ಆರೋಪಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಪೊಲೀಸರು ಎಲ್ಲ ಆರೋಪಿಗಳನ್ನು ಇದೇ ರೀತಿ ನಡೆಸಿಕೊಳ್ಳುತ್ತಾರೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದರು. ಶಕ್ತಿನಗರದ ವಿಶೇಷ ಚೇತನ ಮಕ್ಕಳು ರಕ್ಷಾಬಂಧನ ದಿನವನ್ನು ಶ್ರದ್ಧೆಯಿಂದ ಆಚರಿಸಿದರು. ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರಿಗೆ ರಕ್ಷೆ ಬಿಗಿದು ಆಶೀರ್ವಾದ ಪಡೆದರು. ಬಳಿಕ ನಗರ ಪಾಲಿಕೆಯ ಅಧಿಕಾರಿಗಳ ಸಿಬ್ಬಂದಿಗಳ ಜೊತೆ ರಕ್ಷಾಬಂಧನವನ್ನು ಆಚರಿಸಿದರು.
ತೊಕ್ಕೋಟಿನ ಹೆಸರಾಂತ ಮಾಂಸದ ಮಳಿಗೆಯ ಮಾಲಕರಾದ ಮಟನ್ ರಾಜ ಅವರ ಮಾಲಕತ್ವದ ಇನ್ನೊಂದು ಅಂಗಡಿ ತೊಕ್ಕೋಟಿನಲ್ಲಿ ಶುಭಾರಂಭಗೊಂಡಿದ್ದು ಧಾರ್ಮಿಕ ಸಾಮಾಜಿಕ ಮುಂದಾಳು ಚಂದ್ರಹಾಸ ಉಳ್ಳಾಲ್ ಉದ್ಘಾಟನೆ ನೆರವೇರಿಸಿದ್ರು. ಅತಿಥಿ ಗಣ್ಯರನ್ನು ಸಂಸ್ಥೆಯ ಉಷಾ ನಾಯಕ್ ಸ್ವಾಗತಿಸಿದರು. ಇವತ್ತು ಬಂದಂತಹ ನಮ್ಮ ತೊಕ್ಕೋಟು ಹೊಳೆಪೇಟೆಯಲ್ಲಿ ನಡೆದಂಥ ಮಟನ್ ಸ್ಟಾಲ್ ರಾಜ ಮಟನ್ ಸ್ಟಾಲ್ ಒಂದು ಇವತ್ತು ಶುಭಾರಂಭಗೊಂಡಿದೆ. ಅದಕ್ಕೆ ಬಂದಂತಹ ನಮ್ಮ ಉಳ್ಳಾಲ್ ಹಾಗೂ ಅಲಿ ಹಬ್ಬ ಹಾಗೂ ಮಟನ್ ನವಾಜ್ ಇವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಬಂದಂತಹ ಎಲ್ಲ ನಮ್ಮ ಬಂಧು ಮಿತ್ರರಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ನಮ್ಮ ಅವರ ಎಲ್ಲ ಸಹೋದ್ಯೋಗಿ ಮಿತ್ರಗಳಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಕುಟುಂಬದವರಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಬಂದಂತಹ ಎಲ್ಲ ಮೀಡಿಯಾದವರು, ಮಾಧ್ಯಮ ವರ್ಗದವರು ಹಾಗೂ ಹೊಸಕುರಲು ಹಾಗೂ ಹಬ್ಬಕ್ಕ TV ಇವರಿಗೆಲ್ಲರಿಗೂ ನಾವು ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೆಯೇ ಇನ್ನು ಬಂದಂಥ ಎಲ್ಲ ಸರ್ವ ಸದಸ್ಯರಿಗೂ ಎಲ್ಲ ಸರ್ವ ಜನಗಳಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮುಖ್ಯ ಅತಿಥಿಗಳಾಗಿದ್ದ ವಿದ್ಯಾರತ್ನ ವಿದ್ಯಾಸಂಸ್ಥೆ ದೇರ್ಲಕಟ್ಟೆಯ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕೌನ್ಸಿಲರ್ ಚಂದ್ರ ತೊಕ್ಕೋಟು, ಆಲಿ ಹಬ್ಬ, ಸಿರಿಲ್ ಡಿಸೋಜಾ, ನವಾಜ್ ಮುಂತಾದವರು ಹಾಜರಿದ್ದು ಶುಭ ಕೋರಿದ್ರು. ನಮ್ಮನ ಮಾತಾ ದೇವದೇವರನ್ನೇ ಮನಸ್ಸಿನ ಸ್ಮರಣೆ ಬಂತದ್ದು ಭಾರಿ ಒಂಜಿ ಎಡ್ಡೆ ಕೆಲಸಗಳು ನಮ್ಮ ಮಾತೆಯನ್ನ ಆತ್ಮೀಯರು ಬೇತೆ ಸಾಮಾಜಿಕವಾದ ಧಾರ್ಮಿಕವಾದಲ ಮಾತಾ ರೀತಿಯ ಸಹಕಾರ ಕೊರ್ಪುಣಾರು ನಮ್ಮ ರಾಜನ ಮಟನ್ ಸ್ಟಾಲ್ ಭಾರಿ ನಲ್ಲ ಮಟ್ಟದ ಇಂಕ ಭಾಳ ಖುಷಿ ಆಗಿದೆ. ನಾನು ಉಲಾಯಿ ಬಂದಾಗ ಇಲ್ಲಿ ಒಂದು ನಾನು ಉಲಾಯಿ ಮತ್ತು ಹೋನಾಗ ಭಾರಿ ಸೌಕರ್ಯ ವ್ಯವಸ್ಥೆ ಮಂತದ್ದು ಈ ಭಾಗದ ಜನಗಳಿಗೆ ಒಂದು ಎಡ್ಡೆ ತಾಜಾ ಮಟನ್ ಪಂಡ ಎಡ್ಡೆ ಕ್ವಾಲಿಟಿ ಇತ್ತಿನಂತಿನ ಇತ್ತೆ ಒವೇ ರೀತಿಯ ಅಂದು ಇದ್ದಂದೇನೆ ಆರೆ ಸ್ವತಃ ಒಂದು ದನಿ ಸ್ವತಃ ಮನ್ಪುನಂಚಿನ ಕೆಲಸದೀಗ ಭಾಳ ಖುಷಿ ಆಗ್ತದೆ. ನಮಗಿನಿ ಬಣ್ಣೂರು ಮಟನ್ ಉದಾರಿಕೆಯಿಂದ ನಮ್ಮ ಬಣ್ಣೂರು ಮಟನ್ ಮಟ್ಟ ಭಾರಿ ರುಚಿಕರವಾದ ಭಾರಿ ಪೌಷ್ಟಿಕಾಂಶ ತಿನ್ನಂತಿನ ಮಾಂಸದ ವ್ಯವಸ್ಥೆ ಐದು ಒಟ್ಟಿಗೆ ಊರ್ದ ಏಡುದ ಕುರಿತ ಮಾತ್ರ ಮಾಂಸ ಆ ರಟ್ಟು ಏಡುದ ಕುರಿತ ಎಡ್ಡೆ ಮಾಸನ ನಮ್ಮ ಜನಕ್ಕೆ ಇಷ್ಟವಾದ ಕೆಲಸ ಮಲ್ಕೊಂಡು ಬಂದಿರಟ್ಟು ಇನಿ ರಾಜನ್ನೇ ಭಾರಿ ಸಾಹಸ ಮಾಡಿದ್ದು ಯಾರು ಬಂದಿದ್ದು ಮಲ್ಲ ಕಾಣ್ತಾರೆ. ಇನಿ ಆರೇ ಸುಖ ಇದ್ದದ್ದು ಅಕ್ಲಾರ್ನ ಜವಳಿ ಮತ್ತು ಭಾರಿ ಸೊಪ್ಪದ ಒಂಜಿ ಮಟನ್ ಸ್ಟಾಲ್ನ ಸ್ಥಾಪನೆ ಮಾಡ್ತೇವೆ. ಯಾರು ಈತೆ ದೇವರ ಪ್ರಾರ್ಥನೆ ಮಾಡ್ತೇವೆ. ಇದು ಭಾರಿ ಎಡ್ಡೆ ಅಭಿವೃದ್ಧಿ ಆದ ಈ ಭಾಗದ ಜನಗಳು ಮಾತ್ರ ನಮ್ಮ ಸಮಸ್ತ ಜನಗಳು ಬಂದಿದ್ದು ಮುನ್ಪಡ್ದು ಮಟನ್ ಪ್ರಿಯರು ಮಟನ್ ಖರೀದಿಸುವನಂತಿನ ಆತನ ಏಡುದ ಕುರಿತ ಮಾಸನ ತೆತ್ತುನಂತಿನ ಕೆಲಸ ಕಾರ್ಯನ ನಾವು ಮಾತಾಡ ಮನ್ಪುಗ ಅರ್ನ ಈ ಒಂದು ವಿದ್ಯಮೆ ನನಾತು ಎಡ್ಡೆ ಅವಡು ದಯಪಟ್ಟ ಎಡ್ಡೆ ಅಂತಿನ ಜನಗಳಿಗೆ ಆಪಲ್ ಎಡ್ಡೆ ದಯಪಟ್ಟ ಆ ರೀತಿ ಕೇವಲ ವ್ಯಾಪಾರದ ದೃಷ್ಟಿಯಲ್ಲಿ ಹೋಗುದಿದೆ. ಆ ರೈತ ಒಟ್ಟು ಜನಗಳ ಬಗ್ಗೆ ಎಡ್ಡೆ ರೀತಿಯಲ್ಲಿ ಅವು ಸಿಕ್ಕೋಡು ಪಂಪಿನ ರೀತಿಯಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವತ್ತಿನ ಸಮಾಜಗಳ ಮಸ್ತ್ ಕೊಡುಗೆ ಕೊಡ್ತಾರೆ. ಅಂತ ಖಂಡಿತವಾದ ದೇವರದೇ ಉಂಟು ನಿಮ್ಮ ದಿನಟ್ಟು ಈ ಒಂದು ಉದ್ದಿಮೆ ಯಶಸ್ವಿಯಾದ ಬರಡೆ ಪಡೆದು ಯಾರು ನಮ್ಮ ಮಾತ್ರ ದೇವರ ಪ್ರಾರ್ಥನೆ ಕುಡರ ಅಲ್ಲಿಗೆ ಶುಭಾಶಯ ಕೊಟ್ಟು ರಾಜನ್ನೇ ಭಾರಿ ಅರ್ನ ಗುಣನಾಡುತ್ತಲಂತೇನೆ ತೆತ್ತು ಜನಗಳಿಗೆ ವ್ಯಾಪಾರ ಕೊಡ್ತೀನಿ
ಪ್ರೀತಿ ವಿಶ್ವಾಸ ಅಂದು ಮಾತ್ರ ಜನಗಳಿಗೆ ಕೊಡ್ತೀವಿ. ಮತ್ತಿನ ಗ್ರಾಹಕರನ್ನು ನಮ್ಮ ನಗುಮುಖದ ಸೇವೆಯನ್ನು ಮಾಡುವ ಆ ರೀತಿಯ ಸೇವೆ ಕೊಡುವಂಥ ರಾಜ್ಯದಲ್ಲಿ ಆ ರೀತಿಯ ಕೆಲಸ ಆರೇ ಒಂದು ಕೆಲಸ ಮಾಡ್ತೀವಿ. ಅಂಚೆ ಹೇಳೋದನ್ನು ಮಾತಿರಲ್ಲ ಬದಲು ಮೇರೆಗೆ ಮೇರಿನ ಈ ಒಂದು ಮಟನ್ ಸ್ಟಾಲ್ ಬಟ್ಟದ ಕುರಿತ ಏಡುದ ಮಾತನ್ನು ಖರೀದಿ ಮಾಡಿದ ಮೂಲಕ ನನ್ನ ವ್ಯಾಪಾರವನ್ನು ಯಶಸ್ವಿ ಮಾಡಿಕೊಂಡು ಬಂದು ಸಾರ್ವಜನಿಕ ವಿನಂತಿ ಮಾಡ್ತೀವಿ. ಸಾಧಾರಣ 35 ವರ್ಷದಿಂದ ಜನಗಳಿಗೆ ಒಂದು ಎಡ್ಡೆ ರೀತಿಯ ತಾಜಾ ಮಾಂಸನ ಕೊರೊಂದಿಲ್ಲ. ಅವ್ರನ್ನ ನೂತನ ಅಂಗಡಿ ಒಂದು ಕೊಟ್ಕೊಟ್ಟು ಹೊಲಪೇಟೆಯಲ್ಲಿ ಓಪನಿಂಗ್ ಆದನು. ಅಂಚಾದ ಅಂಗಡಿಗೆ ಕೆರಬೇಲ್ ಗುಡ್ಡದ ಜವನಿಯ ಸುಪಾರ ಇದ್ದಾರೆ ಬೈದ ಮಾತೆಲ್ಲ ಈ ಅಂಗಡಿಗೆ ಬರ್ತದೆ. ಎಡ್ಡೆ ರೀತಿಯ ಮಾಂಸ, ಒಳ್ಳೆ ರೀತಿಯ ಕಲಬೆರೆ ಕೇಳಿ ತಾಜಾ ಮಟನ್ ಮಾಂಸಗೆ ರಾಜಾ ಮಟನ್ ತಂದು ಮಾತೆಲ್ಲ ಭೇಟಿಗೆ ಹೋಗಲಿ ಎಂದು ಕೇಳಿ. ತುಂಬ ವರ್ಷದಿಂದ ಕುಟುಂಬ ನಮ್ಮ ಇದ್ದವರು ಇವರ ಈ ಮಟನ್ ಸ್ಟಾಲ್ ವ್ಯಾಪಾರ ಯಶಸ್ವಿ ಆಗಲಿ ಅವರಿಗೆ ದೇವರು ತುಂಬ ಈ ಮಟನ್ ಶಾಲೆ ಇನ್ನಷ್ಟು ಬೆಳಗಲಿ ಎಂದು ನಾವು ನಮ್ಮ ಸಂಸ್ಥೆಯಾದ ಏನಿಸ್ತ ವತಿಯಿಂದ ನಾವು ಶುಭಾರೈಸ್ತಿದ್ದೇವೆ. ನಮ್ಮೆಲ್ಲ ಸಹಕಾರ ಇವರಿಗೆ ಇನ್ನು ಮುಂದೆ ಹೀಗೆ ಇರಲಿ ಎಂದು ನಾವು ಬಯಸ್ತೇವೆ. ಸಂಸ್ಥೆಯ ಮಾಲಕರಾದ ರಾಜ ಅವರು ಅತಿಥಿಗಳನ್ನು ಗೌರವಿಸಿದರು. ರಾಜ ಮಳಿಗೆಯಲ್ಲಿ ತಾಜಾ ಆಡು, ಕುರಿ ಮಾಂಸ ಗ್ರಾಹಕರಿಗೆ ಲಭ್ಯವಾಗಲಿದೆ. ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಗ್ರಾಮಚಾವಡಿ ಕೊಣಾಜೆ ಇದರ ಆಶ್ರಯದಲ್ಲಿ ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ, ಬ್ಯಾಂಕ್ ಆಫ್ ಬರೋಡಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊಣಾಜ್ ವಲಯ, ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ, ಅಲ್ಹಸ ಜುಮಾ ಮಸೀದಿ ಗ್ರಾಮ ಚಾವಡಿ, ಲಯನ್ಸ್ ಕ್ಲಬ್ ಮುಡಿಪು, ಮರ್ಸಿಕೇರ್ ಚಾರಿಟೇಬಲ್ ಟ್ರಸ್ಟ್, ಮಂಗಳ ಗ್ರಾಮೀಣ ಯುವಕ ಸಂಘ ಕೊಣಾಜೆ, ಕೊಣಾಜೆ ಗ್ರಾಮ ಪಂಚಾಯತ್, ಬಿರುವ ಬ್ರದರ್ಸ್ ಬೊಳ್ಳೂರು, ಕರ್ನಾಟಕ ಟೈಲರ್ಸ್ ಅಸೋಸಿಯೇಷನ್ ಉಳ್ಳಾಲ ಕ್ಷೇತ್ರ ಸಮಿತಿ, ಜೆಸಿಐ ಮಂಗಳ ಗಂಗೋತ್ರಿ ಕೊಣಾಜೆ, ಯುವವಾಹಿನಿ ಗ್ರಾಮ ಚಾವಡಿ ಕೊಣಾಜೆ ಘಟಕದ ಸಹಾಯಕದೊಂದಿಗೆ ದೇರಳಕಟ್ಟೆಯ ಕೆಎಸ್ಎಗಡೆ ಮೆಡಿಕಲ್ ಕಾಲೇಜು, ಆಸ್ಪತ್ರೆ, ಎಬಿ ಶೆಟ್ಟಿ ಸ್ಮಾರಕ ದಂತ ಮಹಾವಿದ್ಯಾಲಯ ಸಹಕಾರದಲ್ಲಿ ಗ್ರಾಮಚಾವಡಿ ಬ್ರಹ್ಮಶ್ರೀ ನಾರಾಯಣಗುರು ಸಮುದಾಯ ಭವನದಲ್ಲಿ ರವಿವಾರ ನಡೆದ ಉಚಿತ ಬೃಹತ್ ಆರೋಗ್ಯ ತಪಾಸಣೆ, ಉಚಿತ ಕನ್ನಡಕ ವಿತರಣೆ, ಭಾರತೀಯ ಅಂಚೆ ಇಲಾಖೆಯ ಅಪಘಾತ, ನೂತನ ವಿಮಾ, ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ಶಿಬಿರ ನಡೆಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಜಿತ್ ಪೂಜಾರಿ ಸ್ವಾಗತಿಸಿದರು. ಶ್ರೀಮತಿ ಗೀತಾ ಡಿ ಕುಂದರ್, ಅಧ್ಯಕ್ಷರು ಕೊಣಾಜೆ ಗ್ರಾಮ ಪಂಚಾಯತ್, ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗಂಗಾಧರ ಪೂಜಾರಿ ಮಾಸ್ಟರ್ ಪ್ರಾಸ್ತಾವನೆ ಕೈತರು. ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಕೊಣಾಜೆ ಮಂಗಳೂರು ಹಾಗೂ ಈ ವಠಾರದ ಸಮಸ್ತ ಸಂಘಟನೆಗಳನ್ನು ಸೇರಿಸಿ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಮುಂದಾಳತನದಲ್ಲಿ ಈ ಒಂದು ಯೋಜನೆಯನ್ನು ಆಯೋಜಿಸಿದ್ದೇವೆ.
ಕಾರ್ಯಕ್ರಮವನ್ನು ನಿಟ್ಟೆ ವಿವಿಯ ವಿಶ್ರಾಂತ ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಉದ್ಘಾಟಿಸಿ ಮಾತನಾಡಿದರು. ಶಾರೀರಿಕ, ಮಾನಸಿಕ ಮತ್ತು ಭೌತಿಕ ಆರೋಗ್ಯ ಇದ್ದರೆ ಮಾತ್ರ ಮನುಷ್ಯ ಆರೋಗ್ಯವಂತ ಎನ್ನಲು ಸಾಧ್ಯ ಎಂದರು. ಈ ಸಮಾರಂಭದ ಉದ್ಘಾಟನಾ ನುಡಿಗಳನ್ನು 2-3 ನಿಮಿಷದಲ್ಲಿ ಮುಗಿಸಲಿಕ್ಕಿದ್ದೇನೆ. ಆರೋಗ್ಯ ಅಂತ ಹೇಳಿದರೆ ಅದು ಕೇವಲ ಒಂದು ಶಾರೀರಿಕ ಆರೋಗ್ಯ ಅಲ್ಲ ಅಂತ ನನ್ನ ಭಾವನೆ. ಯಾಕಂತ ಹೇಳಿದರೆ ಆರೋಗ್ಯ ಅಂತ ಹೇಳಿದರೆ ಅದು ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ಆರೋಗ್ಯ. ಯಾವಾಗಲೂ ನಾವು ಹೇಳ್ತೇವೆ, ನಮಗೆ ಇದು ವೈದ್ಯಕೀಯ ವೃತ್ತಿ ಕಲಿಯುವಾಗಲೇ ಹೇಳ್ತಾರೆ, ಖಾಲಿ ಮಾನಸಿಕ ಶಾರೀರಿಕ ಆರೋಗ್ಯ ನೋಡಿದರೆ ಸಾಕಾಗೋದಿಲ್ಲ ಅಂತೇಳಿ. ಒಬ್ಬ ಮನುಷ್ಯನಿಗೆ ಅವನ ಆರೋಗ್ಯವಂತ ಅಂತ ಹೇಳಬೇಕಾದ್ರೆ ಶಾರೀರಿಕವಾಗಿ ಅವನು ಆರೋಗ್ಯವಂತನಾಗಿರಬೇಕು, ಮಾನಸಿಕವಾಗಿ ಆರೋಗ್ಯವಂತನಾಗಿರಬೇಕು ಮತ್ತು ಬೌದ್ಧಿಕವಾಗಿ ಆರೋಗ್ಯವಂತನಾಗಿರಬೇಕು. ಆ ನಿಟ್ಟಿನಲ್ಲಿ ಇವತ್ತು ಮಾಡುತ್ತಿರುವಂಥ ಕಾರ್ಯಕ್ರಮದಲ್ಲಿ ಈ ಎಲ್ಲ ಸಂಘ ಸಂಸ್ಥೆಗಳು ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ಸಿಗೆ ಹೇಗೆ ಕಾರಣಕರ್ತರಾಗಿದ್ದಾರೆ ಅಂತ ಹೇಳಿದರೆ, ಈ ಎಲ್ಲ ನಿಟ್ಟಿನಲ್ಲಿ ಮಾನಸಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಮನುಷ್ಯನು ಸಶಕ್ತನಾಗಿ ಒಂದು ಉತ್ತಮ ಪ್ರಜೆಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ಅಂತ ನನ್ನ ಭಾವನೆ. ಯಾಕೆಂತ ಹೇಳಿದರೆ ಇವತ್ತು ನಮ್ಮ ಸಮಾಜದಲ್ಲಿ ನಾವು ಭಾಳಷ್ಟು ಗೊಜಲುಗಳನ್ನು, ತೊಂದರೆಗಳನ್ನು ನಾವು ನೋಡ್ತಾ ಇದ್ದೇವೆ. ಮನುಷ್ಯನು ಸಂತೋಷವಾಗಲಿಕ್ಕೆ, ಆರೋಗ್ಯವಂತ ಆಗಲಿಕ್ಕೆ ಇರಲೇ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಸಮಾಜ ಕಲುಷಿತವಾಗ್ತಾ ಇದೆ. ಈ ಕಲುಷಿತ ವಾತಾವರಣದಲ್ಲಿ ನಮ್ಮ ಪರಿಸರದ ನಾವು KS ಹೆಗ್ಡೆಯವರು ಅವರ ನೆನಪಿಗೆ ಆರಂಭಿಸಿರುವಂಥ ಈ ಸಂಸ್ಥೆಯ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಮತ್ತು ಆಸ್ಪತ್ರೆಯ ಸಹಕಾರದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಾವು ತಂದು ಔಷಧಿಯನ್ನು ನಿಮ್ಮನ್ನು ಪರೀಕ್ಷೆ ಮಾಡಿ ಔಷಧಿಯನ್ನು ಕೊಡ್ಬೋದು. ಆದರೆ ಔಷಧಿಯಿಂದ ನಿಮಗೆ ಪ್ರಯೋಜನ ಬರಬೇಕಾದ್ರೆ ಅದು ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ನಾವು ಸಶಕ್ತರಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಈ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಮಾಡುತ್ತಿರುವಂಥ ಕಾರ್ಯಕ್ರಮಗಳು ಭಾಳಷ್ಟು ಶ್ಲಾಘನೀಯವಾದಂಥ ಕಾರ್ಯಕ್ರಮಗಳು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕಂತ ಹೇಳಿದರೆ ಈ ಗ್ರಾಮ ಚಾವಡಿ ಎಂಬ ಕ್ಷೇತ್ರದಲ್ಲಿ ಈ ಭಾಳಷ್ಟು ಹಿರಿಯರಿದ್ದೀರಿ. ಬ್ರಹ್ಮಶ್ರೀ ನಾರಾಯಣ ಗುರು ಸಂಘ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರೋದು ಈ ಆರಂಭಿಸಿದಂಥ ಹಿರಿಯರಿದ್ದೀರಿ. ನನಗೆ ರವೀಂದ್ರ ಬಂಗೇರ ಮತ್ತು ಇತರ ಹಿರಿಯರು ಇಲ್ಲಿದ್ದೀರಿ. ಈ ಸಂಘವನ್ನು ಆರಂಭಿಸಿ ಈ ಸಂಸ್ಥೆಯನ್ನು ಈ ರೀತಿಯಾಗಿ ಈ ನಿಟ್ಟಿನಲ್ಲಿ ಬೆಳವಣಿಸಿ ಈ ಒಂದು ಪರಿಸ್ಥಿತಿಗೆ, ಈ ಲೆವೆಲ್ಗೆ ತರಬೇಕಾದ್ರೆ ನೀವು ಮಾಡಿದಂಥ ಎಲ್ಲ ಈ ಕೊಡುಗೆಗಳನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖಿಸಲಿಕ್ಕೆ ಆಗದಿದ್ದರೂ ಅದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನದ ಆಡಳಿತ ಮಂಡಳಿಯ ಸದಸ್ಯರಾದ ಪ್ರಸಾದ್ ರೈ ಕಲ್ಲಿಮಾರು ಈ ಸಂದರ್ಭ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಅಧ್ಯಕ್ಷರಾದ ರವೀಂದ್ರ ಬಂಗೇರ ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ಮಂಗಳೂರು ವಿಭಾಗ ಹಿರಿಯ ಅಂಚೆ ಅಧೀಕ್ಷಕರಾದ ಎಂ ಸುಧಾಕರ ಮಲ್ಯ, ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ ರೈ, ಪ್ರಮುಖರಾದ ಗೀತಾ ಡಿ ಕುಂದರ್, CM ಮ್ಯಾಕ್ಸಿ ಫೆರ್ನಾಂಡಿಸ್, ಅಬ್ದುಲ್ ಖಾದರ್, ದೇವದಾಸ್ ಕೆರೆಬೈಲ್, AK ಅಬ್ದುಲ್ ರಹಿಮಾನ್ ಕೋಡಿಜಾಲ್, ಕವಿತಾ ಪಿಯಾರ್, ಹರೀಶ್ ಪೂಜಾರಿ, ಮೋಹನ್ದಾಸ್ ಕಾಪಿಕಾಡ್, ಶಿವರಾಮ್ ರೈ ಮೇರಾವು ಉಪಸ್ಥಿತರಿದ್ದರು. 500ಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಆರೋಗ್ಯ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಸುಭಾಷ್ ಧರ್ಮನಗರ ವಂದಿಸಿದರು. ಸುರೇಖಾ H ಪೂಜಾರಿ ಕಾರ್ಯಕ್ರಮ ನಿರೂಪಿಸಿದರು. ಇದು ಇಂದಿನ ಹಬ್ಬಕ್ಕ ಸುದ್ದಿ ಸಂಚಯ. ಮುಂದಿನ ವಾರ್ತೆಗಳೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ನಾನು ಸಂಯುಕ್ತ ಕುಂಪಲ.